ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. UPSC ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಅದು ಸಮುದ್ರ, ಅದು ಸಾಗರ, ಅದು ಮಹಾಸಾಗರನೇ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ UPSC ನೋಡ್ತೇವೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇನ್ನು ರಾಜ್ಯ ಮಟ್ಟದಲ್ಲಿ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದೇ ಮೇಲೆ ಮಹಾರಾಷ್ಟ್ರಕ್ಕೆ ಹೋದ್ರೆ ನಿಮಗೆ MPSC ಸಿಗುತ್ತೆ, ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವತ್ತಿನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ಒಬ್ಬ ಸ್ಪೆಷಲ್ ಪರ್ಸನಾಲಿಟಿಯ ಬಗ್ಗೆ ಮಾತನಾಡೋಣ. ಅವರ ಹೆಸರು ಚಂದ್ರಜ್ಯೋತಿ ಸಿಂಗ್. ಇವರ ತಂದೆ ಹೆಸರು ದಲ್ಬರಾಜ್ ಸಿಂಗ್, ಕರ್ನಲ್ ದಲ್ಬರಾಜ್ ಸಿಂಗ್. ತಾಯಿ ಲೆಫ್ಟಿನೆಂಟ್ ಕರ್ನಲ್ ಮೀನಾ ಸಿಂಗ್, ಸೈನ್ಯದಲ್ಲಿದ್ದವರು. ಚಂದ್ರಜ್ಯೋತಿ ಸಿಂಗ್ ಮೊದಲ ಅಟೆಂಪ್ಟಿನಲ್ಲೇ UPSC ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡಿದಂತ ಪರ್ಸನಾಲಿಟಿ ಇದು. UPSC ಪರೀಕ್ಷೆ ಅಂದ್ರೆ ಏನು ಅಂತ ಗೊತ್ತಾಗಬೇಕು ಅಂದ್ರೆ ಬೆಂಗಳೂರಿನ ವಿಜಯನಗರ, ಚಂದ್ರ ಲೇಔಟು, ಅತ್ತಿಗುಪ್ಪೆ ಈ ಏರಿಯಾಗಳಲ್ಲಿ ಒಂದ್ ರೌಂಡ್ ಸುತ್ತಾಡ್ಕೊಂಡು ಬಂದ್ಬಿಟ್ರೆ UPSC ಅಂದ್ರೆ ಏನು, ಸ್ಪರ್ಧಾತ್ಮಕ ಜಗತ್ತು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇನ್ನು ಧಾರವಾಡದ ಸಪ್ತಾಪುರ, ಶ್ರೀನಗರದ ಗಲ್ಲಿಗಳಲ್ಲಿ ಒಂದೆರಡು ಬಾರಿ ಬೈಕ್ ತಗೊಂಡು ಓಡಾಡ್ಬಿಟ್ರೆ ಸಾಕು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಕಷ್ಟ ಇದೆ, ಆಕಾಂಕ್ಷಿಗಳು ಯಾವ ಮಟ್ಟಕ್ಕೆ ಪರಿಶ್ರಮವನ್ನ ಪಡ್ತಾರೆ ಪರೀಕ್ಷೆ ಪಾಸ್ ಆಗಕ್ಕೆ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಚಂದ್ರಜ್ಯೋತಿ ಸಿಂಗ್ ಮೊದಲ ಅಟೆಂಪ್ಟಿನಲ್ಲೇ ಪಾಸ್ ಆದವರು. ಇವರು ಮೊದಲಿಗರ ಹಾಗಾದ್ರೆ ಅಲ್ಲ. 2015ಕ್ಕೆ ಟೀನಾ ಡಾಬಿ ಅನ್ನುವಂಥವ್ರು ಕೂಡ ಪಾಸ್ ಆಗಿದ್ರು ಫಸ್ಟ್ ಅಟೆಂಪ್ಟ್ ಅಲ್ಲೇ. ಇನ್ನು 2018ರಲ್ಲಿ ಕನಿಷ್ಕ ಕಠಾರಿಯಾ ಅನ್ನೋರು ಕೂಡ ಮೊದಲ ಅಟೆಂಪ್ಟಿನಲ್ಲೇ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದವರು. ಚಂದ್ರಜ್ಯೋತಿ ಸಿಂಗ್ ಅವರು ಮೊದಲ ಅಟೆಂಪ್ಟಿನಲ್ಲಿ ಫಸ್ಟ್ ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಮೊದಲ ರ್ಯಾಂಕ್ ಅಲ್ಲಿ ಪಾಸ್ ಆದಂತವರು ಚಂದ್ರಜ್ಯೋತಿ ಸಿಂಗ್. ವಿತೌಟ್ ಏನು ಯಾವುದೇ ತರಹದ ಅಕಾಡೆಮಿಗಳಲ್ಲಿ ಕೋಚಿಂಗ್ ಕ್ಲಾಸ್ ಅಲ್ಲಿ ಕೋಚಿಂಗ್ ಅನ್ನ ಪಡೆಯದೆ, ವಿತೌಟ್ ಕೋಚಿಂಗ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದಂತವರು ಚಂದ್ರಜ್ಯೋತಿ ಸಿಂಗ್ ಅವರು. ಹಾಗಾದ್ರೆ UPSCಗೆ ಪ್ರಿಪರೇಷನ್ ಬೇಡವಾ? ಅವಶ್ಯವಾಗಿ ಬೇಕು, ಅಗತ್ಯವಾಗಿ ಬೇಕು. ಒಬ್ರು ಗುರುಗಳು ಇರಲೇಬೇಕು. ಮುಂದೆ ಗುರಿ ಇದೆ ಅಂದ್ರೆ ಹಿಂದೆ ಗುರು ಇರಲೇಬೇಕು. ಸೊ UPSC ಈ ಪರೀಕ್ಷೆ ಹೇಗಿರುತ್ತೆ? 3 ಹಂತಗಳಲ್ಲಿ ಇರುತ್ತೆ. ಒಂದು ಪ್ರಿಲಿಮ್ಸ್ ಪೂರ್ವಭಾವಿ ಪರೀಕ್ಷೆ, ಒಂದು ಮೇನ್ಸ್ ಪರೀಕ್ಷೆ ಮುಖ್ಯ ಪರೀಕ್ಷೆ, ಇನ್ನೊಂದು ಇಂಟರ್ವ್ಯೂ. ನೀವು ಪೂರ್ವಭಾವಿ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡ್ರಿ ಅಂದ್ರೆ ಕ್ವಾಲಿಫೈಡ್ ಆದ್ರಿ ಅಂದ್ರೆ ಮೇನ್ಸ್ ಪರೀಕ್ಷೆನ ಬರೀತೀರಿ. ಮೇನ್ಸ್ ಪರೀಕ್ಷೆ 1750 ಅಂಕಗಳಿಗಿರುತ್ತೆ. ಅದ್ರಲ್ಲಿ ನೀವು ಪಾಸ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಂದ್ರೆ ಇದು ನಾರ್ಮಲ್ ಇಂಟರ್ವ್ಯೂ ಅಲ್ಲ, ಇದು ಒಂಥರ ವ್ಯಕ್ತಿತ್ವದ ಪರೀಕ್ಷೆ. ಇದು ನಿಮ್ಮ ಪರ್ಸನಾಲಿಟಿ ಹೇಗಿದೆ, ಪರೀಕ್ಷೆಯಲ್ಲಿ ಏನೋ ಬರವಣಿಗೆಯಲ್ಲಿ ಬರೆದು ಬಿಟ್ರಿ, ಬಟ್ ನಿಮ್ಮ ವ್ಯಕ್ತಿತ್ವವನ್ನ ನೀವು ಸಾಬೀತುಪಡಿಸ್ಕೊಳ್ಬೇಕು. ಅಲ್ಲೇ ಆಫೀಸರ್ಸ್ಗಳು ಇರ್ತಾರೆ. ಅದಾದ್ಮೇಲೆ ನಿಮ್ಗೆ ಆಫೀಸರ್ ಪೋಸ್ಟಿಂಗ್ ಸಿಗುತ್ತೆ. UPSCಯನ್ನ ಬರೆದವರು IAS ಮೊದಲ ಪ್ರಾರಂಭದ ಅಂಕಗಳನ್ನ ಪಡೆದವರು, ರ್ಯಾಂಕ್ ಅಲ್ಲಿ ಬಂದವರು, ಅವರು IAS ಸೆಲೆಕ್ಟ್ ಮಾಡ್ಕೋತಾರೆ. ಕೆಲವೊಬ್ರು IPS ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಕೆಲವೊಬ್ರು IFS ಅನ್ನ. IAS ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, IPS ಅಂದ್ರೆ ಪೊಲೀಸ್, ನಾನು ವರದಿ ಹಾಕೋಬೇಕು, ನಾನು ಪೊಲೀಸ್ ಕಮಿಷನರ್ ಆಗಬೇಕು ಅನ್ನೋರು IPS ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಫಿಸಿಕಲ್ ಟೆಸ್ಟ್ ಎಲ್ಲ ಇರುತ್ತೆ, ಕ್ರೈಟೇರಿಯಾ ಇರುತ್ತೆ. IPS ಇಂಡಿಯನ್ ಪೊಲೀಸ್ ಸರ್ವಿಸ್. ಇನ್ನು IFS ಇಂಡಿಯನ್ ಫಾರಿನ್ ಸರ್ವಿಸ್. ಈ ರೀತಿಯ ಸರ್ವಿಸ್ಗಳು, ತುಂಬಾ ತರಹದ ಸರ್ವಿಸ್ಗಳು UPSCಲಿ ಇರುತ್ತೆ. ಚಂದ್ರಜ್ಯೋತಿ ಸಿಂಗ್ ಅವರು ವಿತೌಟ್ ಕೋಚಿಂಗ್ ಇಲ್ಲದೆ ಪಾಸ್ ಆದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಅವರು ಒಂದು ವರ್ಷದ ರಜೆಯನ್ನ ತಗೊಂಡು UPSCಯ ಪ್ರಿಪರೇಷನ್ ಅನ್ನ ಮಾಡಿದ್ರು. ವಿತೌಟ್ ಪರಿಶ್ರಮ ನಮಗೆ ಪ್ರತಿಫಲ ಸಿಗಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಬ್ರು ನಾವು IPS ಮಾಡಬೇಕು ಅಂತ ಕೋಚಿಂಗ್ ಅಕಾಡೆಮಿಗಳಿಗೆ ಅಡ್ಮಿಷನ್ ಮಾಡ್ತೀವಿ. ಆದ್ರೆ ಬರ್ತಾ 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 ನಮ್ಮ ಕಾನ್ಫಿಡೆಂಟ್ ನಾವೇ ಲೋ ಮಾಡಿಕೊಂಡು IPS ಬೇಡ, PC ಆದ್ರೆ ಸಾಕು ಅನ್ನೋ ಮಟ್ಟಿಗೆ ನಮ್ಮ ಮನಸ್ಥಿತಿಯನ್ನ ಆ ಪರಿಸ್ಥಿತಿಗೆ ಅನುಗುಣವಾಗಿ ಸೆಟ್ ಮಾಡ್ಕೊಂಡ್ಬಿಡ್ತೀವಿ. IPS ಆಗ್ಬೇಕು ಅನ್ನೋ ಕನಸ್ಕಂಡವರು ಕಾನ್ಸ್ಟೇಬಲ್ ಆಗಕ್ಕೆ ಪರೀಕ್ಷೆ ಬರೆಯಕ್ಕೆ ಸಿದ್ಧತೆನ ನಡೆಸ್ತಾರೆ. ಹಾಗಾದ್ರೆ ಯಾಕೆ ಈ ತರದ್ದು? ಯಾಕಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ. ಒಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಾವು ಬರೀ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಫಾಲೋ ಅಪ್ ಮಾಡೋದಲ್ಲ, ಅನುಕರಣೆ ಮಾಡೋದಲ್ಲ. ನಮ್ಮದೇ ಆದಂತಹ ಒಂದು ನೋಟ್ಸ್ ಅನ್ನ ತಯಾರಿ ಮಾಡೋದಾಗ್ಲಿ, ಅಥವಾ ಡೆಪ್ತ್ ಆಗಿ ಓದೋದಾಗ್ಲಿ, ವಿಷಯದ ಸಮಗ್ರತೆಯನ್ನ ತಿಳ್ಕೋಬೇಕು ನಾವು. ಎಥಿಕ್ಸ್ ಅನ್ನುವಂತಹ ಒಂದು ಸಬ್ಜೆಕ್ಟ್ ಕೂಡ ಇರುತ್ತೆ. ಅಂದ್ರೆ ನಮ್ಮ ಸಂಪೂರ್ಣ ವ್ಯಕ್ತಿತ್ವ ಅದರಲ್ಲಿ ನಿರ್ಧಾರವಾಗಿರುತ್ತೆ. ನಾವು ಚೆನ್ನಾಗಿ ಕೂತ್ಕೊಂಡು 1 ವರ್ಷದ ಒಂದು ಎಫರ್ಟ್ ಹಾಕಿದ್ರೂ ಕೂಡ ಚೆನ್ನಾಗಿ ಪಾಸ್ ಆಗಬಹುದು. ಇದನ್ನ ಯಾರು ಒಪ್ಕೊಳ್ತಾರೆ ಅಂದ್ರೆ, ಯಾರು ಪಾಸ್ ಆಗಿದಾರೋ, ಯಾರು ನಿಜವಾದ ಪರಿಶ್ರಮವನ್ನು ಪಟ್ಟಿದ್ದಾರೋ ಅದನ್ನ ಇವರು ಒಪ್ಕೊಳ್ತಾರೆ. ಕನಸು ಕಂಡಂತಹ ಪ್ರತಿಯೊಬ್ಬ ಆಕಾಂಕ್ಷಿಗೂ ತನ್ನ ಕನಸು ನನಸಾಗ್ಲಿ, ದಕ್ಷ ಅಧಿಕಾರಿಗಳು ಈ ದೇಶಕ್ಕೆ ಸಿಗ್ಲಿ ಅಂತ ನಾವು ಬಯಸ್ತೀವಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.